ಸ್ನೇಹಿತರೆ, ಜ್ಯೋತಿಷ್ಯ ತರಗತಿಯ 18ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜನ್ಮ ಲಗ್ನದಿಂದ 7ನೇ ಮನೆ ಅಂದ್ರೆ ಸಪ್ತಮ ಭಾವದ ಬಗ್ಗೆ ಹಾಗೂ ಆ 7ನೇ ಮನೆಯಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ನೋಡೋಣ. ಜನ್ಮ ಕುಂಡಲಿಯಲ್ಲಿ ಈ 7ನೇ ಮನೆ ಅತ್ಯಂತ ಪ್ರಮುಖವಾದ ಸ್ಥಾನ. 1, 4, 7, 10 ಇವು ಕೇಂದ್ರ ಸ್ಥಾನಗಳು. ಅದರಲ್ಲೂ ಈ ಸಪ್ತಮ ಭಾವಕ್ಕೆ ಬೇರೆಲ್ಲಾ ಕೇಂದ್ರ ಸ್ಥಾನಗಳಿಗಿಲ್ಲದ ಹಲವಾರು ವಿಶೇಷತೆಗಳಿದೆ. ಪೂರ್ವಕಾಲದಿಂದಲೂ ಈ 7ನೇ ಮನೆಯನ್ನ ಕಳತ್ರ ಸ್ಥಾನ ಅಂತಾನೆ ಗುರುತಿಸಲಾಗಿದೆ. ಕಳತ್ರ ಅಂದ್ರೆ ವಿವಾಹ ಅಂತ ಅರ್ಥ. ಮನುಷ್ಯನ ಜೀವನ ಸಂಪೂರ್ಣವಾಗೋದು ಅವನ ಜೀವನದಲ್ಲಿ ಸಂಗಾತಿ ಬಂದ ಮೇಲೆ ಅನ್ನೋದು ಎಲ್ಲರೂ ಒಪ್ಪಿಕೊಳ್ಳಬೇಕಾದ ಸತ್ಯ. ಸರಿಯಾದ ಸಂಗಾತಿ ಸಿಕ್ಕರೆ ಇಡೀ ಜೀವನವೇ ಸ್ವರ್ಗ. ಒಂದು ವೇಳೆ ಸರಿಯಾದ ಸಂಗಾತಿ ಸಿಗದೇ ಇದ್ರೆ ಜೀವನಾನೇ ನರಕ. ಭೂಮಿಯಲ್ಲೇ ಸ್ವರ್ಗ ನರಕಗಳೆರಡನ್ನ ತೋರಿಸಬಲ್ಲ ಏಕೈಕ ಸ್ಥಾನ ಅಂದ್ರೆ ಅದು ಈ 7ನೇ ಮನೆ. ಈ 7ನೇ ಮನೆಯ ಕಾರಕತ್ವಗಳನ್ನ ನೋಡೋದಾದ್ರೆ ವೈವಾಹಿಕ ಜೀವನ, ಪತಿಯ ಬಗ್ಗೆ, ಪತ್ನಿಯ ಬಗ್ಗೆ ಅತಿ ಮುಖ್ಯವಾಗಿ ನೋಡ್ತಾರೆ. ಆದ್ರೂ ಈ ಭಾವದಲ್ಲಿ ಇಡೀ ಮಾನವ ಸಮಾಜವೇ ಅಡಗಿದೆ ಅಂದ್ರೂ ಅದು ಅತಿಶಯೋಕ್ತಿ ಆಗೋದಿಲ್ಲ. ಲಗ್ನ ನಮ್ಮ ಬಗ್ಗೆ ತಿಳಿಸಿದ್ರೆ ಸಪ್ತಮ ಭಾವ ಸಮಾಜದ ಬಗ್ಗೆ ತಿಳಿಸುತ್ತೆ. ವ್ಯಾಪಾರ, ಪಾಲುದಾರಿಕೆ, ಜನ್ಮಸ್ಥಳದಿಂದ ದೂರ ಪ್ರದೇಶ ಅಂದ್ರೆ ವಿದೇಶ ಅಥವಾ ಬೇರೆ ರಾಜ್ಯಗಳು ಕೂಡ ಆಗಿರಬಹುದು. ವಿದೇಶ ಪ್ರಯಾಣ, ವಿಹಾರ ಯಾತ್ರೆಗಳು, ಲೈಂಗಿಕ ಸಂಬಂಧಗಳು, ಮೋಜು ಮಸ್ತಿ, ಕೋರ್ಟ್ ವ್ಯವಹಾರಗಳು, ಜಗಳಗಳು, ವಿವಾದಗಳು, ಸುಖ ಸಂತೋಷಗಳು, ಸಮಸ್ತ ಕಲೆಗಳು, ರಹಸ್ಯಗಳು, ಬ್ಯಾಂಕುಗಳು, ಸಾಲಗಳು, ವೃತ್ತಿ ಸಂಬಂಧಿತ ವಿಷಯಗಳು, ಮರಣ ಮುಂತಾದ ವಿಷಯಗಳು ಈ ಭಾವದಲ್ಲಿ ಬರುತ್ತೆ. ಈ ವೃತ್ತಿ ಸಂಬಂಧಿತ ವಿಷಯ, ಸಾಲ ಮತ್ತು ಮರಣ ಈ ಸಪ್ತಮ ಭಾವಕ್ಕೆ ಯಾಕೆ ಬರುತ್ತೆ ಅನ್ನೋದಕ್ಕೂ ಕೂಡ ಒಂದು ವಿಶೇಷ ಕಾರಣ ಇದೆ. ಅದನ್ನ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇಂತಹ ಅದ್ಭುತ ಕಾರಕತ್ವಗಳಿರೋ ಈ 7ನೇ ಮನೆಯ ವಿಶೇಷತೆ ಏನು ಅನ್ನೋದು ನಿಮಗೀಗ ತಕ್ಕ ಮಟ್ಟಿಗೆ ಅರ್ಥವಾಗಿರುತ್ತೆ. ಈಗ ಇಂತಹ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯವನ್ನ ಹೇಳ್ತೀನಿ. ಗಮನಿಸಿ, ಯಾವಾಗಲೂ ಜಾತಕವನ್ನ ಪರಿಶೀಲಿಸುವಾಗ ಸಂಪೂರ್ಣ ಜಾತಕವನ್ನ ನೋಡಿ ಅರ್ಥ ಮಾಡಿಕೊಂಡು ಫಲ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಕೇವಲ ಒಂದು ಮನೆಯಲ್ಲಿರೋ ಗ್ರಹಗಳ ಆಧಾರದ ಮೇಲೆ ಅಂತಿಮ ವಿಷಯವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವುಗಳು ಕೇವಲ ಸಾಧಾರಣ ಜ್ಯೋತಿಷ್ಯ ಶಾಸ್ತ್ರದ ಫಲಸೂತ್ರಗಳು ಮಾತ್ರ. ಇದನ್ನ ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದು, ಸೂರ್ಯ ಸಪ್ತಮದಲ್ಲಿ ಇದ್ರೆ. ಸಪ್ತಮ ಭಾವದಲ್ಲಿ ನೈಸರ್ಗಿಕ ಪಾಪಗ್ರಹವಾದ ಸೂರ್ಯ ಇರೋದು ಬಹುತೇಕ ಒಳ್ಳೇದಲ್ಲ. 7ನೇ ಭಾವ ಮೇಷ ಅಥವಾ ಸಿಂಹವನ್ನ ಹೊರತುಪಡಿಸಿ ಬೇರೆ ಇತರ ಯಾವುದೇ ಮನೆಯಲ್ಲಿ ಸೂರ್ಯ ಇದ್ರೂ ಅದು ಜಾತಕನಿಗೆ ಒಳ್ಳೇದಲ್ಲ ಅಂತಾನೆ ಹೇಳ್ಬೋದು. ವಿವಾಹದಲ್ಲಿ ವಿಳಂಬ ಉಂಟಾಗತ್ತೆ. ಜೀವನ ಸಂಗಾತಿಯ ಜೊತೆ ಬಾಂಧವ್ಯ ಚೆನ್ನಾಗಿರೋದು ಕಷ್ಟ. ನಿದ್ರಾಹೀನತೆ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ಸೂರ್ಯ ಅಗ್ನಿತತ್ವ ಗ್ರಹ. ಸಪ್ತಮದಲ್ಲಿ ಸೂರ್ಯ ಇರೋದು ಆ ಭಾವದ ಕಾರಕತ್ವಗಳ ನಾಶಕ್ಕೆ ಕಾರಣವಾಗುತ್ತೆ. ಸಪ್ತಮದಲ್ಲಿ ಜೀವನ ಸಂಗಾತಿ, ಲಗ್ನದಲ್ಲಿ ಜಾತಕನ ಸ್ವಭಾವ ಅಂದ್ರೆ ಸಪ್ತಮದಲ್ಲಿರೋ ಸೂರ್ಯ ದೃಷ್ಟಿ ಲಗ್ನದ ಮೇಲೆ ಬೀಳೋ ಕಾರಣ ಪತಿ ಪತ್ನಿಯರ ಮಧ್ಯೆ ನಿರಂತರ ಸಂಘರ್ಷಗಳು, ಈಗೋ ಪ್ರಾಬ್ಲಮ್ಸ್ಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಅದೇ ಈ ಸಪ್ತಮ ಭಾವ ಮೇಷವಾಗಿದ್ರೆ ಇದು ಸೂರ್ಯನಿಗೆ ಉಚ್ಚ ಸ್ಥಾನ. ಸೂರ್ಯ ಇಲ್ಲಿದ್ರೂ ಕೂಡ ಈ ಸಪ್ತಮ ಭಾವದ ಮೇಲೆ ಗುರು ದೃಷ್ಟಿ ಇದ್ರೆ ಮಾತ್ರ ಒಳ್ಳೆಯ ಫಲವನ್ನ ಪಡೆಯೋಕೆ ಸಾಧ್ಯ. ಇನ್ನು ಸಿಂಹ ರಾಶಿ ಸಪ್ತಮ ಸ್ಥಾನವಾದ್ರೆ ಸಪ್ತಮಾಧಿಪತಿ ಸಪ್ತಮದಲ್ಲಿರೋದು ಒಳ್ಳೆಯದು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ನನ್ನ ವೈಯಕ್ತಿಕ ಅನುಭವ ಹೇಳೋದಾದ್ರೆ ಸಪ್ತಮದಲ್ಲಿ ಸೂರ್ಯ ಇರೋ ಜಾತಕರು ತಮ್ಮ ಮದುವೆಗಾಗಿ ಇತರರಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಅದರಲ್ಲಿ ಯಶಸ್ವಿಯಾಗಿ ಮದುವೆ ಆದವರಿದ್ದಾರೆ. ಇನ್ನು ಸಪ್ತಮದಲ್ಲಿ ಚಂದ್ರ ಇದ್ರೆ ಶುಭ ಫಲಿತಗಳು ಹೆಚ್ಚಾಗಿರುತ್ತೆ. ಪೂರ್ಣಚಂದ್ರ ಸಪ್ತಮದಲ್ಲಿದ್ರೆ ಸುಂದರವಾದ ಸಂಗಾತಿ ಸಿಗ್ತಾರೆ. ಕ್ಷೀಣಚಂದ್ರ ಸಪ್ತಮದಲ್ಲಿದ್ರೆ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ, ಸಂಗಾತಿಯಿಂದ ದೂರ ಉಳಿಯಬೇಕಾದ ಅನಿವಾರ್ಯತೆ ಇರುತ್ತೆ. ಈ ಕ್ಷೀಣಚಂದ್ರ ಹಾಗೂ ಪೂರ್ಣಚಂದ್ರ ಹೇಗೆ ಗುರುತಿಸೋದು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಎಲ್ಲಾ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಇಲ್ಲಿ ಚಂದ್ರ ಸಪ್ತಮದಲ್ಲಿ ಇರೋದ್ರಿಂದ ಚಂದ್ರ ದೃಷ್ಟಿ ಲಗ್ನದ ಮೇಲೆ ಬೀಳೋದ್ರಿಂದ ಪತಿ ಪತ್ನಿಯರಿಬ್ರು ಅಂದವಾಗಿ ಅನ್ಯೋನ್ಯವಾಗಿರ್ತಾರೆ. ಉತ್ತಮ ಧನ ಸಂಪಾದನೆ, ಪ್ರಯಾಣದಲ್ಲಿ ಆಸಕ್ತಿ, ವ್ಯಾಪಾರದಲ್ಲಿ ಲಾಭ, ವಿದೇಶದಲ್ಲಿ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಅಥವಾ ವ್ಯಾಪಾರ, ಸ್ತ್ರೀಯರೊಂದಿಗೆ ಮೃದು ಸ್ವಭಾವವನ್ನ ಹೊಂದಿರ್ತಾರೆ. ಲಾಟರಿ, ದ್ಯೂತ, ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಮುಂತಾದ ಕ್ಷೇತ್ರಗಳಲ್ಲಿ ಲಾಭ ಸಾಧ್ಯತೆ. ಹಾಲು, ಮೊಸರು, ಪಾನೀಯ, ಕೋಲ್ಡ್ ಡ್ರಿಂಕ್ಸ್ ಮುಂತಾದ ವ್ಯಾಪಾರಗಳು ಲಾಭ ತಂದು ಕೊಡುತ್ತೆ. ಕ್ಷೀಣಚಂದ್ರ ಅಥವಾ ಚಂದ್ರನೊಂದಿಗೆ ಕುಜ ಅಥವಾ ಶುಕ್ರ ಅಥವಾ ಶನಿ
ಯಾವುದಾದ್ರೂ ಒಂದು ಗ್ರಹ ಇರೋದು ವಿರುದ್ಧ ಪರಿಣಾಮವನ್ನೇ ಉಂಟು ಮಾಡುತ್ತೆ. ಸಪ್ತಮದಲ್ಲಿ ಕುಜ ಇದ್ರೆ ಶಾಸ್ತ್ರ ಇದನ್ನ ಕುಜದೋಷ ಅಂತ ಪರಿಗಣಿಸುತ್ತೆ. ಈ ಮನೆಯಲ್ಲಿ ಸಹಜ ಪಾಪಗ್ರಹವಾದ ಕುಜ ಇರೋದು ಕೆಟ್ಟ ಪರಿಣಾಮವನ್ನೇ ಉಂಟು ಮಾಡುತ್ತೆ. ಜೀವನ ಸಂಗಾತಿಯ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಾಣಿಕೆ ಇರೋದಿಲ್ಲ. ತನ್ನ ಸಂಗಾತಿಯ ಮೇಲೆ ಅಥವಾ ಅವರ ಅನುಬಂಧವನ್ನ ಹೆಚ್ಚು ನಿರೀಕ್ಷೆ ಮಾಡೋದ್ರಿಂದ ನಿರಾಶೆ ಹೊಂದಬೇಕಾದ ಪರಿಸ್ಥಿತಿ ಇರುತ್ತೆ. ಪತಿ ಪತ್ನಿಯರಿಬ್ಬರಿಗೂ ಶೀಘ್ರ ಕೋಪ, ದುಡುಕು ಸ್ವಭಾವ, ಅಸಹನೆ ಮುಂತಾದ ಗುಣಗಳಿರೋ ಸಾಧ್ಯತೆ ಹೆಚ್ಚು. ಕರ್ಕಾಟಕ ಸಿಂಹ ಲಗ್ನಕ್ಕೆ ಕುಜ ಯೋಗಕಾರಕ. ಹಾಗೆ ವೃಷಭ ತುಲಾ ಲಗ್ನಕ್ಕೆ ಕುಜ ಸಪ್ತಮಾಧಿಪತಿ. ಹಾಗಿದ್ದು ಕೂಡ ಕುಜ ಸಪ್ತಮದಲ್ಲಿರೋದು ಸಂಪೂರ್ಣವಾಗಿ ಶುಭವಾಗೋದಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಸಮಸ್ಯೆಯನ್ನ ಕುಜ ಕೊಟ್ಟೇ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಇನ್ನು 7ನೇ ಮನೆಯಲ್ಲಿ ಬುಧ ಇದ್ರೆ ಏನು ಫಲ ಅಂತ ನೋಡೋದಾದ್ರೆ, ಈ 7ನೇ ಮನೆ ಬುಧನಿಗೆ ಸ್ವಂತ ಮನೆಯ, ಮಿತ್ರನ ಮನೆಯ ಅಥವಾ ಶತ್ರು ಕ್ಷೇತ್ರನ ಅನ್ನೋದನ್ನ ನೋಡಿ ತೀರ್ಮಾನಿಸಬೇಕಾಗುತ್ತೆ. ಹಾಗೆ ಬುಧನ ಜೊತೆ ಇತರ ಗ್ರಹಗಳು ಯಾವ್ದಾದ್ರೂ ಇದೆಯಾ ಅಂತ ನೋಡ್ಬೇಕು. ಆ ಸಹಜ ಪಾಪಗ್ರಹಗಳಾದ ಸೂರ್ಯ, ಕುಜ, ಶನಿ, ರಾಹು, ಕೇತುಗಳ ಜೊತೆ ಬುಧ ಉತ್ತಮ ಫಲಗಳನ್ನ ಕೊಡೋದಿಲ್ಲ. ಗುರುವಿನ ಜೊತೆ ಕೂಡ ಬುಧ ಮಿಶ್ರಮ ಫಲವನ್ನೇ ಕೊಡ್ತಾನೆ. ಆದ್ರೆ ಶುಕ್ರನ ಜೊತೆ ಬುಧ ಇದ್ರೆ ಉತ್ತಮ ಫಲವನ್ನ ಕೊಡ್ತಾನೆ. ಆದ್ರೆ ಇದು ಸಪ್ತಮ ಭಾವ, ಇಲ್ಲಿ ಶುಕ್ರ ಇರೋದು ಎಲ್ಲಾ ವಿಷಯಗಳಲ್ಲೂ ಒಳ್ಳೇದಲ್ಲ. ಹೀಗಾಗಿ ಈ ಭಾವದಲ್ಲಿ ಬುಧ ಒಂದೇ ಇದ್ದು ಬುಧನಿಗೆ ಸ್ವಂತ ಅಥವಾ ಮಿತ್ರ ಕ್ಷೇತ್ರವಾದ್ರೆ ಬುಧ ಉತ್ತಮ ಫಲಗಳನ್ನ ಕೊಡ್ತಾನೆ. ಇನ್ನು ಸಾಮಾನ್ಯವಾಗಿ ಸಪ್ತಮದಲ್ಲಿ ಬುಧ ವಿಚಾರವಂತಿಕೆ, ಬುದ್ಧಿವಂತ ಸಂಗಾತಿ, ಪುತ್ರ ಸಂತಾನ, ಉತ್ತಮ ಧನ ಸಂಪಾದನೆ, ವಿದ್ಯಾವಂತಿಕೆ, ಪ್ರತಿಭಾ ಸಾಮರ್ಥ್ಯ ಇವೆಲ್ಲವನ್ನ ಕೊಡ್ತಾನೆ. ಇಲ್ಲಿ ಕೂಡ ನನ್ನ ಅನುಭವದ ವಿಷಯ ಹಂಚಿಕೊಳ್ಳೋದಾದ್ರೆ, ಬಹಳಷ್ಟು ಹುಡುಗರ ಜಾತಕದಲ್ಲಿ ಸಪ್ತಮ ಬುಧ ಇದ್ದ ಹುಡುಗರಿಗೆ ಉತ್ತಮ ಹೆಂಡತಿ, ಗಂಡನಿಗೆ ಉತ್ತಮ ತಿಳುವಳಿಕೆಯನ್ನ ನೀಡುವಂತ ಸಂಗಾತಿ ಸಿಕ್ಕಿರ್ತಾಳೆ ಅಂತಾನೆ ಹೇಳ್ತೀನಿ. ಹಾಗೆ ಈ ಸಪ್ತಮ ಭಾವ ಬುಧನಿಗೆ ಶತ್ರು ಕ್ಷೇತ್ರವಾದಲ್ಲಿ ವಿರುದ್ಧ ಪರಿಣಾಮಗಳು ಅಂದ್ರೆ ವಿವಾಹದ ಮೇಲೆ ಆಸಕ್ತಿ ಇಲ್ಲದೆ ಇರೋದು, ಸನ್ಯಾಸತ್ವದ ಮೇಲೆ ಆಸಕ್ತಿ, ಮದುವೆ ಆದ ನಂತರ ಆ ಮದುವೆ ಸಂಬಂಧ ಮುರಿದು ಬೀಳುವಂತದ್ದು, ಸಂಸಾರದಲ್ಲಿ ನಿರಾಸಕ್ತಿ ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಪ್ತಮದಲ್ಲಿ ಗುರು ಇದ್ರೆ ವಿದ್ಯೆ, ವಿನಯ, ವಿವೇಕ ಇರುವಂತ ಜೀವನ ಸಂಗಾತಿ ಸಿಗ್ತಾರೆ. ಜಾತಕರು ಉತ್ತಮರಾಗಿ ಹಾಗೂ ವಾಕ್ ಶುದ್ಧಿಯನ್ನ ಹೊಂದಿರ್ತಾರೆ. ಸಮಾಜದಲ್ಲಿ ಪ್ರಸಿದ್ಧರಾಗಿದ್ದು ಗೌರವಿಸಲ್ಪಡ್ತಾರೆ. ಹೃದಯವಂತರು, ಜ್ಞಾನಿಗಳು, ಧರ್ಮಶೀಲರು ಆಗಿರ್ತಾರೆ. ಆಲೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಬುದ್ಧಿವಂತಿಕೆ ಇರುತ್ತೆ. ಉತ್ತಮ ಸಂಗಾತಿ, ಉತ್ತಮ ಸ್ನೇಹಿತರು, ಉತ್ತಮ ಬಂಧುಗಳನ್ನ ಹೊಂದಿರ್ತಾರೆ. ಪಾಲುದಾರಿಕೆ, ವ್ಯಾಪಾರ, ವಿದೇಶ ಪ್ರಯಾಣ, ವಿದೇಶಿ ಉದ್ಯೋಗ ಮುಂತಾದ ಕ್ಷೇತ್ರಗಳು ಉತ್ತಮ ಲಾಭವನ್ನ ತಂದುಕೊಡುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ಸಪ್ತಮ ಭಾವ ಭೂಮಿಯ ಮೇಲಿನ ಸ್ವರ್ಗವಾಗೋಕೆ ಬೇಕಾಗಿರೋ ಎಲ್ಲ ಅನುಕೂಲತೆಗಳನ್ನ ಗುರು ಮಾಡಿಕೊಡ್ತಾನೆ. ಶುಭ ಕೇಂದ್ರ ಸ್ಥಾನದಲ್ಲಿ ಸಹಜ ಶುಭನಾದ ಗುರುವಿರೋದು ಉತ್ತಮ ಫಲಿತಾಂಶವನ್ನೇ ಕೊಡುತ್ತೆ. ಈ ಸಪ್ತಮ ಸ್ಥಾನ ಗುರುವಿಗೆ ಶತ್ರು ಅಥವಾ ನೀಚ ಕ್ಷೇತ್ರವಾದಲ್ಲಿ ಅಥವಾ ಪಾಪಗ್ರಹಗಳ ಜೊತೆ ಗುರುವಿಗೆ ಸಂಬಂಧವಿದ್ದಲ್ಲಿ ವಿರುದ್ಧ ಪರಿಣಾಮಗಳು ಉಂಟಾಗುತ್ತೆ. ಇನ್ನು ಸಪ್ತಮದಲ್ಲಿ ಶುಕ್ರ ಇದ್ರೆ ಇದನ್ನ ಇತರ ಗ್ರಹಗಳ ಹಾಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಶುಕ್ರ ಕಳತ್ರಕಾರಕ, 7ನೇ ಮನೆ ಕಳತ್ರ ಭಾವ. ಈ ಕಳತ್ರ ಭಾವದಲ್ಲಿ ಕಳತ್ರಕಾರಕ ಇರೋದು ಕಾರಕೋ ಭಾವನಾಶಃ ಅನ್ನೋ ಕಾನ್ಸೆಪ್ಟ್ಗೆ ಕಾರಕವಾಗುತ್ತೆ. ಆದ್ರೆ ಎಲ್ರಿಗೂ ಹಾಗೆ ಆಗೋದಿಲ್ಲ. ಈ ಭಾವದಲ್ಲಿರೋ ಟ್ವಿಸ್ಟ್ ಇದೆ. ಇದನ್ನ ಮಾತ್ರ ಇಡೀ ಜಾತಕವನ್ನ ನೋಡಿನೇ ನಿರ್ಧಾರ ಮಾಡಬೇಕು. ಇನ್ನು ಸಾಮಾನ್ಯ ಫಲಿತಾಂಶಗಳನ್ನಷ್ಟೇ ಹೇಳ್ತೀನಿ. ಸಪ್ತಮದಲ್ಲಿ ಶುಕ್ರ ಇದ್ರೆ ಅತ್ಯಂತ ಸುಂದರವಾಗಿರೋ ಹೆಂಡತಿ ಸಿಗ್ತಾಳೆ. ಇದು ಗಂಡಸರ ಜಾತಕದ ಬಗ್ಗೆ ಅಷ್ಟೇ. ಹೆಣ್ಣು ಮಗಳ ಜಾತಕವನ್ನ ನೋಡುವಾಗ ಸಪ್ತಮಾಧಿಪತಿ ಗುರು ಮತ್ತು ಕುಜನನ್ನ ನೋಡ್ಬೇಕಾಗುತ್ತೆ. ಅದರ ಬಗ್ಗೆ ಈಗ ಮಾತಾಡೋದಿಲ್ಲ. ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋವನ್ನ ಮಾಡಿ ಹೇಳ್ತೀನಿ. ಶುಕ್ರ ಸಪ್ತಮದಲ್ಲಿದ್ರೆ ಬಹುಮುಖ ಪ್ರತಿಭೆಯನ್ನ ಕೊಡ್ತಾನೆ. ಕಲಾರಂಗದಲ್ಲಿ ಆಸಕ್ತಿ, ಕಲಾ ಪೋಷಕರು ಆಗಿರ್ತಾರೆ. ಪ್ರೇಮ ಸಂಬಂಧ, ಕಾಮ ಸಂಬಂಧ, ರಹಸ್ಯ ಸಂಬಂಧಗಳು ಇರುತ್ತೆ. ಸೌಂದರ್ಯ, ಆಕರ್ಷಣೆಯನ್ನ ಹೊಂದಿದವರಾಗಿರ್ತಾರೆ. ಉತ್ತಮ ಸಂತಾನವನ್ನ ಹೊಂದ್ತಾರೆ. ಧನ ಸಂಪತ್ತು, ಬಂಗಾರ, ವಸ್ತ್ರಾಭರಣಗಳು, ವಾಹನ, ಗ್ರಹಯೋಗಗಳು ಇರುತ್ತೆ. ಉತ್ತಮ ಉದ್ಯೋಗವನ್ನ ಹೊಂದಿರ್ತಾರೆ. ಹೆಂಡತಿಯೊಂದಿಗೆ ಜಗಳ ಮನಸ್ತಾಪಗಳು ಕೂಡ ಇರೋ ಸಾಧ್ಯತೆ ಇರುತ್ತೆ. ಶೀಘ್ರ ವಿವಾಹ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ಪಾಲುದಾರಿಕ ವ್ಯಾಪಾರದಲ್ಲಿ ಲಾಭವನ್ನ ಹೊಂದ್ತಾರೆ. ಈ ಭಾವ ಶುಕ್ರನಿಗೆ ಶತ್ರು ಅಥವಾ ನೀಚ ಸ್ಥಾನವಾಗಿದ್ರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಶುಕ್ರನ ಮೇಲಿದ್ರೆ ವಿರುದ್ಧ ಪರಿಣಾಮಗಳು ಇರುತ್ತೆ ಅನ್ನೋದನ್ನ ಮತ್ತೆ ಹೇಳ್ತಿದ್ದೀನಿ. ಇನ್ನು ಶನಿ ಸಪ್ತಮದಲ್ಲಿದ್ರೆ ನೋಡಿ, ಬಹಳಷ್ಟು ಜನ ಜ್ಯೋತಿಷ್ಯರು 7ನೇ ಮನೆಯಲ್ಲಿ ಶನಿ ಇರೋದು ಒಳ್ಳೇದಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ನನ್ನ ವೈಯಕ್ತಿಕ ಅನುಭವದಲ್ಲಿ ಅಂತಹ ತೀವ್ರ ಸಮಸ್ಯೆಗಳೇನು ನನಗೆ ಕಂಡು ಬರಲಿಲ್ಲ. ವಿವಾಹದಲ್ಲಿ ಆಲಸ್ಯ ಉಂಟಾಗುತ್ತೆ ಅನ್ನೋ ಮಾತು ನಿಜ.
ಆದ್ರೆ ಶನಿ ಸಪ್ತಮದಲ್ಲಿ ಹೆಚ್ಚು ಹಾನಿಯನ್ನ ಮಾತ್ರ ಮಾಡೋದಿಲ್ಲ. ಆದ್ರೆ ಆ ಭಾವ ಶನಿಗೆ ನೀಚ ಅಥವಾ ಶತ್ರು ಕ್ಷೇತ್ರ ಆಗಿರಬಾರ್ದು ಅಷ್ಟೇ. ಶನಿಯ ಜೊತೆ ಕೇತು ಇದ್ರೆ ವಿವಾಹ ಭಂಗವಾಗುವ ಸಾಧ್ಯತೆ ಇರುತ್ತೆ, ಅಥವಾ ಇತರ ಕುಲಮತದವರ ಜೊತೆ ವಿವಾಹ ಸಾಧ್ಯತೆಯನ್ನು ಹೆಚ್ಚು. ಜೀವನ ಸಂಗಾತಿ ತನಗಿಂತ ಹಿರಿಯವರಾಗಿ ಕಾಣಿಸೋ ಅಥವಾ ತನಗಿಂತ ಹೆಚ್ಚು ಮೆಚುರಿಟಿ ಹೊಂದಿರೋ ಸಂಗಾತಿ ಸಿಗೋ ಸಾಧ್ಯತೆ ಹೆಚ್ಚು. ಪಾಲುದಾರಿಕಾ ವ್ಯವಹಾರಗಳು ಇವರಿಗೆ ಒಳ್ಳೆಯದಲ್ಲ. ಶನಿ ಕುಜ, ಶನಿ ಸೂರ್ಯ, ಶನಿ ರಾಹು, ಶನಿ ಕೇತು, ಶನಿ ಚಂದ್ರ ಈ ಯಾವ ಗ್ರಹಗಳ ಜೊತೆ ಶನಿ ಸೇರಿದ್ರೂ ಅದು ಈ ಮನೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನ ಕೊಡೋದಿಲ್ಲ. ಇನ್ನು ಸಪ್ತಮದಲ್ಲಿ ರಾಹು ಇದ್ರೆ ವೈವಾಹಿಕ ಜೀವನಕ್ಕೆ ಒಳ್ಳೆಯದಲ್ಲ. ರಾಹು ಸಪ್ತಮ ಭಾವದ ಸರ್ವ ಶುಭ ಫಲಿತಾಂಶಗಳಲ್ಲಿ ಕೆಟ್ಟ ಪರಿಣಾಮವನ್ನೇ ಉಂಟು ಮಾಡ್ತಾನೆ. ಅದರಲ್ಲೂ ಸಪ್ತಮದಲ್ಲಿರೋ ರಾಹುವಿನ ಮೇಲೆ ಇತರ ಪಾಪಗ್ರಹಗಳ ದೃಷ್ಟಿಯಾಗ್ಲಿ ಅಥವಾ ಇತರ ಪಾಪಗ್ರಹಗಳು ರಾಹುವಿನೊಂದಿಗೆ ಸೇರಿ ಸಪ್ತಮದಲ್ಲಿ ಇದ್ರೂ ಸಪ್ತಮ ಭಾವದ ಶುಭ ಫಲಿತಾಂಶಗಳು ಹೆಚ್ಚು ಹಾನಿಗೆ ಒಳಗಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ರಾಹುವಿಗೆ ಈ ಸ್ಥಾನ ಒಳ್ಳೆಯದಲ್ಲ. ಇನ್ನು ಸಪ್ತಮದಲ್ಲಿ ಕೇತು ಇರೋದು ಕೂಡ ಒಳ್ಳೆಯದಲ್ಲ. ಕೇತು ಸಪ್ತಮದಲ್ಲಿ ಅಥವಾ ಸಪ್ತಮಾಧಿಪತಿಯ ಜೊತೆ ಇದ್ರೂ ಕೂಡ ವಿವಾಹ ಭಂಗ ಉಂಟಾಗುತ್ತೆ. ಕನಿಷ್ಠ ಪ್ರೇಮ ವೈಫಲ್ಯವಾದ್ರೂ ಇದ್ದೇ ಇರುತ್ತೆ. ಕೇತು ಶುಭ ಭಾವದಲ್ಲಿ ಇದ್ರೆ ಆ ಭಾವದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಉಂಟು ಮಾಡೋ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಕೇತುವಿನ ಜೊತೆ ಕುಜ, ಶನಿ, ಸೂರ್ಯರು ಸೇರಿದ್ರೆ ಈ ಪರಿಣಾಮಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಪ್ರಯಾಣದಲ್ಲಿ ತೊಂದರೆ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಈ ರಾಹುಕೇತುಗಳ ಬಗ್ಗೆ ಬೇರೆ ಬೇರೆ ಮನೆಗಳಲ್ಲಿ ಇದ್ರೆ ಏನು ಅನ್ನೋ ಫಲವನ್ನ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೇ ಹೇಳ್ಬೇಕು. ಯಾಕಂದ್ರೆ ಇವುಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಇನ್ನು ಸಪ್ತಮದಲ್ಲಿ ಯಾವ ಗ್ರಹನೂ ಇಲ್ಲದೆ ಇದ್ರೆ, ಸಪ್ತಮ ಭಾವವನ್ನ ಯಾವ ಗ್ರಹ ದೃಷ್ಟಿಸುತ್ತೆ, ಸಪ್ತಮಾಧಿಪತಿ ಯಾವ ಮನೆಯಲ್ಲಿದ್ದಾನೆ, ಯಾವ ಗ್ರಹಗಳ ಜೊತೆ ಸಪ್ತಮಾಧಿಪತಿ ಸಂಬಂಧ ಹೊಂದಿದ್ದಾನೆ ಅನ್ನೋದೆಲ್ಲವನ್ನ ನೋಡಿ ನಿರ್ಧಾರ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ವಿಷಯಗಳನ್ನ ನೀವು ಆದಷ್ಟು ಶೀಘ್ರವಾಗಿ ಕಲಿತೀರಾ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಸಿಂಹಧ್ವಜ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮೊದಲು ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನೆಲ್ ಮೆಂಬರ್ಶಿಪ್ ಪಡೆದುಕೊಳ್ಬಹುದು. ಇದರಿಂದ ನನಗೂ ನಿಮ್ಮಿಂದ ಸಹಕಾರ ಸಿಕ್ಕಂತಾಗುತ್ತೆ. ಕೇವಲ 89 ರೂಪಾಯಿ ತಿಂಗಳಿನಿಂದ ಆರಂಭವಾಗುತ್ತೆ. ಧನ್ಯವಾದಗಳು. ಜೈ ಶ್ರೀರಾಮ್.